ನಮಸ್ಕಾರ ವೀಕ್ಷಕರೇ, ನಮ್ಮ ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಒಂದು ಹೀರೆಕಾಯಿ ಬೆಳೆಯಲ್ಲಿ ಕಂಡುಬರುವಂತಹ ಹಳದಿ ರೋಗದ ಬಗ್ಗೆ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಇದು ಹೀರೆಕಾಯಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಹಳದಿ ರೋಗ. ಇದು ಭೂಮಿಯಲ್ಲಿ ನೈಟ್ರೋಜನ್ ಅಥವಾ ಕಬ್ಬಿಣದ ಕೊರತೆ ಇದ್ದರೆ ಎಲೆಗಳು ಹಳದಿಯಾಗಿ ಕಂಡುಬರುತ್ತವೆ. ಇದಕ್ಕೆ ನಮ್ಮ ಭೂಮಿಗೆ ಪೋಷಕಾಂಶಗಳು, ಜೈವಿಕ ಗೊಬ್ಬರಗಳನ್ನು ಸರಿಯಾಗಿ ಬಳಸಬೇಕು. ಇಲ್ಲದಿದ್ದರೆ ಈ ರೀತಿ ಹಳದಿ ರೋಗದ ಲಕ್ಷಣಗಳು ಕಂಡುಬರುತ್ತೆ. ಇದಕ್ಕೆ ಯೂರಿಯಾ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸನ್ನು ಸಿಂಪರಣೆ ಮಾಡಬೇಕು. ಇನ್ನು ಹಳದಿ ಅಥವಾ ಹುದುಗಿದ ಹುಳ ರೋಗ ಬಂದರೆ ಈ ರೋಗ ಕೀಟಗಳ ಮೂಲಕ ಬರುತ್ತೆ. ವಿಶೇಷವಾಗಿ ವೈಟ್ ಫ್ಲೈ ಅಥವಾ ಲೀಫ್ ಮೈನರ್. ನೀವು ಎಲೆಗೆ ನೋಡಿದರೆ ಎಳೆದ ದಾರಿ ಅಂತ ಗುರುತು ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ, ದಾರಿ ಅಂತ ಗುರುತು ಕಾಣುತ್ತಲ್ಲ. ಹಾಗಾಗಿ ಈ ರೋಗ ಕಂಡು ಬಂದಾಗ ನೀಮ್ ಆಯಿಲನ್ನು ಸಿಂಪರಣೆ ಮಾಡಬೇಕು ಸ್ನೇಹಿತರೆ. ಇನ್ನು ಮೂಷಿಕ್ ವೈರಸ್, ಈ ರೋಗ ಎಲೆಗಳಲ್ಲಿ ಹಳದಿ ಚಿತ್ತಾರದಂಥ ಗುರುತು ಬಿಡುತ್ತೆ. ನೀವು ನೋಡ್ತಾ ಇದ್ದೀರಿ ನೋಡಿ, ಚಿತ್ತಾರದಂಥ ಒಂದು ಗುರುತು ಇರುತ್ತಲ್ಲ, ಇದು ಮೂಷಿಕ್ ವೈರಸ್ ಅನ್ನುವಂಥ ಒಂದು ರೋಗದ ಲಕ್ಷಣಗಳು. ಇದು ವ್ಯಾಪಕವಾಗಿದ್ದರೆ ಎಲೆಗಳನ್ನು ತೆಗೆದುಹಾಕಬೇಕು. ಇದಕ್ಕಾಗಿ ನಾವು ಸಮಯಕ್ಕೆ ಸರಿಯಾಗಿ ಪೋಷಕಾಂಶಗಳನ್ನು, ಜೈವಿಕ ಗೊಬ್ಬರವನ್ನು ಹಾಗೂ ಕೀಟನಾಶಕವನ್ನು ಬಳಸಿ ಬೆಳೆಯನ್ನು ಉಳಿಸುವುದು ಬಹಳ ಮುಖ್ಯ. ಸ್ನೇಹಿತರೆ, ಇನ್ನು ಹೀರೆಕಾಯಿ ಸರಿಯಾಗಿ ಬೆಳೆಯದೆ ತುಂಡಾಗಿ ಇದ್ದರೆ ಕೊನೆಯ ಭಾಗ ಒಣಗಿದಂತೆ ಕಾಣುತ್ತದೆ. ಕಾಯಿಯ ಆಕಾರವು ಕೂಡ ವಕ್ರವಾಗಿ ತಿರುಗುತ್ತದೆ. ಇದಕ್ಕೆ ಕಾರಣಗಳೇನಂತಂದರೆ ಕ್ಯಾಲ್ಸಿಯಂ ಅಥವಾ ಬೋರಾನ್ ಕೊರತೆ ಇದ್ದರೆ ಕಾಯಿಗಳು ಸರಿಯಾಗಿ ಬೆಳವಣಿಗೆ ಆಗಂಗಿಲ್ಲ. ನೈಟ್ರೋಜನ್ ಸಮತೋಲನವು ಕೂಡ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಪರಾಗಸ್ಪರ್ಶದ ಕೊರತೆಯೂ ಕೂಡ ಇದ್ದರೆ ಕಾಯಿಗಳು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಹೀರೆಕಾಯಿ ಬೆಳೆಗೆ ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ಆಗಬೇಕು. ಅದಕ್ಕಾಗಿ ಜೇನು ಸಾಕಾಣಿಕೆಯನ್ನು ಕೂಡ ಮಾಡಿದರೆ ನಮ್ಮ ಹೀರೆಕಾಯಿ ಬೆಳೆಯಲ್ಲಿ ಉತ್ತಮವಾದ ಫಲಿತಾಂಶವನ್ನು ನಾವು ನೋಡ್ಬೋದು ಸ್ನೇಹಿತರೆ. ನೀವು ಕೂಡ ಹೀರೆಕಾಯಿ ಬೆಳೆಯಲ್ಲಿ ಈ ರೋಗದ ಬಗ್ಗೆ ನಿಮಗೆ ಆದಂಥ ಅನುಭವದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮತ್ತು ನಮ್ಮ ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಾವು ಮಾಡುವಂಥ ವಿಡಿಯೋ ಮತ್ತು ಮಾಹಿತಿಯು ಪ್ರತಿಯೊಬ್ಬ ರೈತರಿಗೂ ಕೂಡ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ. ಎಲ್ಲ ರೈತರಿಗೂ ಕೂಡ ಒಳ್ಳೆಯ ಗುಣಮಟ್ಟದ ಆರೋಗ್ಯ ಮತ್ತು ಕೃಷಿಯಲ್ಲಿ ಲಾಭ ಬರಲಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋನ